ಬೆಳಗಾವಿಯಲ್ಲಿ ತ್ರಿಕೋನ ಪ್ರೇಮ ಕಹಾನಿಯಿಂದ ಗೂಂಡಾಗಿರಿ ಪ್ರಕರಣ ಘಟನೆ ನಡೆದು 2 ದಿನವಾದರೂ ಆರೋಪಿಗಳನ್ನು ಪೊಲೀಸರು ಇನ್ನೂ ಬಂಧಿಸಿಲ್ಲ. ಸೋಮವಾರ ರಾತ್ರಿ ನಾವಗೆ ಗ್ರಾಮಕ್ಕೆ ನುಗ್ಗಿ ದಾಂಧಲೆಯನ್ನ ನಡೆಸಿದ್ರು ದುಷ್ಕರ್ಮಿಗಳು. 30 ಜನ ಮುಸುಕಧಾರಿ ಯುವಕರ ಗ್ಯಾಂಗ್ನಿಂದ ಗ್ರಾಮ ಪಂಚಾಯತಿ ಸದಸ್ಯರ ಮನೆಯನ್ನ ಧ್ವಂಸ ಮಾಡಲಾಗಿತ್ತು. ಓರ್ವ ಅಪ್ರಾಪ್ತ ಸೇರಿ 5 ಜನರನ್ನ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಕೃತ್ಯ ಎಸಗಿ ಪರಾರಿಯಾಗಿರುವಂತಹ ಬಾದರವಾಡಿ ಗ್ರಾಮದ ಯುವಕರು. ಎಸಿಪಿ ಗಿರೀಶ್, ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದ ತಂಡದಿಂದ ತನಿಖೆ ನಡೀತಾ ಇದೆ. ನೋಡಿ, 2 ತಂಡವನ್ನ ರಚನೆ ಕೂಡ ಮಾಡಲಾಗಿತ್ತು. ಈ ಪ್ರಕರಣ ಬಹಳ ಸುದ್ದಿ ಮಾಡಿದಂತ ಪ್ರಕರಣ ಆಗಿತ್ತು. 2 ಗ್ರಾಮದ ಯುವಕರ ನಡುವೆ ಪ್ರೀತಿಯ ವಿಚಾರಕ್ಕೆ ಒಂದು ಗಲಾಟೆ ನಡೆದಿತ್ತು. ಆ ಊರಿಗೆ ನುಗ್ಗಿ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ರು. ಸುಮಾರು 6ಕ್ಕೂ ಹೆಚ್ಚು ವೆಹಿಕಲ್ಸ್ ಅನ್ನ ಜಖಂಗೊಳಿಸಿದ್ರು. ಮನೆ ಮುಂದೆ ನಿಲ್ಲಿಸಿದಂತ ಇನೋವಾ ಕ್ರಿಸ್ಟಾ ಸೇರಿದಂತೆ ಹಲವು ಗಾಡಿಗಳನ್ನ ಜಖಂ ಮಾಡಲಾಗಿತ್ತು. ಮನೆಯ ಒಳಗೆ ನುಗ್ಗುವಂತ ಪ್ರಯತ್ನ ಆಗಿತ್ತು. ಇದೆಲ್ಲ ಆದ್ಮೇಲೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ವತಃ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಪ್ರತಿಯೊಬ್ಬರ ನಿವಾಸಕ್ಕೆ ಹೋಗಿ ವಿಚಾರಿಸ್ಕೊಂಡು ಬಂದಿದ್ರು. ಹಾಗೇನೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕು ಪಡ್ಕೊಳ್ಳುತ್ತೆ. ಯಾರೇ ತಪ್ಪು ಮಾಡಿದ್ರು, ಯಾರೇ ತಪ್ಪಿತಸ್ಥರು ಇದ್ರು ಅವ್ರ ವಿರುದ್ಧ ಕಠಿಣ ಕ್ರಮ ಆಗತ್ತೆ ಅಂತ ಹೇಳಿದ್ರು. ಘಟನೆ ನಡೆದು 3 ದಿನ ಆಗ್ತಾ ಬಂದ್ರು ಇಲ್ಲಿವರೆಗೂ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. 4-5 ಜನ ಕರ್ಕೊಂಡು ಹೋಗಿ ವಿಚಾರಿಸಿದರೆ ಬಿಟ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಆಕ್ಷನ್ ಅನ್ನು ತೆಗೆದುಕೊಂಡಿಲ್ಲ. 2 ತಂಡ ರಚನೆ ಮಾಡಿದ್ದಾರೆ. ಆದರೆ ಆ ಯುವಕರು ಎಲ್ಲಿ ಹೋಗಿದ್ದಾರೆ, ಏನು ಮಾಡ್ತಿದ್ದಾರೆ, ಏನು ಮಾಹಿತಿ ಸಿಕ್ಕಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಪ್ರಕರಣ ನಡೆದು 2 ದಿನ ಕಳೀತಾ ಬಂತು, ಆದರೂ ಇಲ್ಲಿವರೆಗೂ ಯಾರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಸೊ ಆ ಗುಂಪಿನ ಬಗ್ಗೆ ಮಾಹಿತಿನೇ ಸಿಕ್ಕಿಲ್ವಾ? ಹೇಗೆ ನಡೀತಾ ಇದೆ ತನಿಖೆ, ಯಾವ ಹಂತದಲ್ಲಿದೆ? ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದಲ್ಲಿ ನಡೆದಂತ ಮುಸುಕುದಾರಿ ಯುವಕರ ಗುಂಡಾಗಿರಿ ಪ್ರಕರಣ ಇದೆ. ಆ ಪ್ರಕರಣ ಈಗಾಗಲೇ ಪ್ರಕರಣ ದಾಖಲಾಗಿ 48 ಗಂಟೆ ಕಳೆದಿದೆ. ಆದ್ರೆ ಈವರೆಗೂ ಕೂಡ ಒಬ್ಬ ಆರೋಪಿಯನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿಲ್ಲ. ಯಾಕಂದ್ರೆ ಇಲ್ಲಿವರೆಗೂ ಕೂಡ 20ರಿಂದ 30 ಜನರ ಒಂದು ಯುವಕರ ಗ್ಯಾಂಗ್ ಒಂದು ಊರಲ್ಲಿ ಬಂದು 4 ಮನೆಗಳಿಗೆ ಟಾರ್ಗೆಟ್ ಮಾಡಿ ಒಂದು ಗಲಾಟೆ ಮಾಡಿದ್ರು. ಮನೆ ಸಂಪೂರ್ಣವಾಗಿ ಧ್ವಂಸ ಮಾಡುವಂತಾಗಿರ್ಬೋದು, ವಾಹನಗಳನ್ನ ಜಖಂಗೊಳಿಸುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಒಬ್ಬ ಆರೋಪಿನ ಅರೆಸ್ಟ್ ಮಾಡಿಲ್ಲ ಬೆಳಗಾವಿ ಗ್ರಾಮೀಣ ಪೊಲೀಸರು. ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿತ್ತು. ಜೊತೆಗೆ ಸ್ವತಃ ಶಾಸಕಿ ಮತ್ತು ಸಚಿವೆಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ರು. 2 ಕಡೆ ಅಂದ್ರೆ ಗಲಾಟೆ ಮಾಡಿದಂತೆ 2 ಬಣದ ವಿರುದ್ಧ ಕೂಡ ಕೇಸ್ ದಾಖಲಿಸಿ ಕ್ರಮ ಕೈಗೊಳ್ಳುವಂತ ಸೂಚನೆಯನ್ನು ಕೂಡ ಪೊಲೀಸರಿಗೆ ಕೊಟ್ಟಿದ್ರು. ಆದ್ರೆ ತ್ರಿಕೋನ ಪ್ರೇಮ ಕಹಾನಿ ಹಿನ್ನೆಲೆಯಲ್ಲಿ 2 ಗ್ರಾಮಗಳ ಮಧ್ಯೆ ನಡೆದಂತ ಗ್ರಾಮಗಳ ಯುವಕರ ಮಧ್ಯೆ ನಡೆದಂತ ಗಲಾಟೆ ಪ್ರಕರಣ ಎಲ್ಲ ಒಂದ್ ಕಡೆ ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. 3 ತನಿಖಾ ತಂಡಗಳು ರಚಿಸಿದ್ದೇವೆ ಅನ್ನುವಂತ ಮಾತನ್ನ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು. ಆದ್ರೆ 48 ಗಂಟೆ ಆದ್ರೂ ಕೂಡ ಆರೋಪಿಗಳು ಸುಳಿವೆ ಇವರಿಗೆ ಸಿಕ್ಕಿಲ್ಲ. ಕೇವಲ 4ರಿಂದ 5 ಜನರನ್ನ ಮಾತ್ರ ಒಂದು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಅದರಲ್ಲೂ ಕೂಡ ಒಂದಿಷ್ಟು ಯುವಕರಿಂದ ಅವರು ಅಪ್ರಾಪ್ತರಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಒಂದು ಪ್ರಕರಣವನ್ನ ಎಲ್ಲೋ ಒಂದ್ ಕಡೆ ಮುಚ್ಚಿ ಹಾಕುವಂತ ಪ್ರಯತ್ನ ನಡೀತಾ ಇದೆಯಾ? ಯಾಕಂದ್ರೆ ವಾಸ್ತವತೆಯನ್ನ ಮರೆಮಾಚುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದಾರೆ ಅನ್ನೋ ಅನುಮಾನಗಳು ಕಾಡ್ತಾ ಇದಾವೆ. ಇಂತ ಒಂದು ಗಲಾಟೆ ಪ್ರಕರಣ ಆದ್ರೂ ಕೂಡ 48 ಗಂಟೆ ಆದ್ರೂ ಕೂಡ ಆರೋಪಿಗಳು ಬಂಧಿಸ್ತಾ ಇಲ್ಲ ಅಂದ್ರೆ ಯಾಕೆ? 3 ತನಿಖಾ ತಂಡ ಮಾಡಿದ್ರು ಕೂಡ ಯಾರನ್ನು ಕೂಡ ಯಾಕೆ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಹಿಂದೇಟು ಹಾಕ್ತಾ ಇದಾರೆ ಅನ್ನೋ ಅನುಮಾನಗಳು ಜನರಲ್ಲಿ ಕಾಡ್ತಾ ಇದೆ. ನೀತಿ. ಧನ್ಯವಾದ ಶ್ರೀಧರ್, ತಮ್ಮ ಡೀಟೇಲ್ಸ್ಗಾಗಿ.